ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈ ದಿವಸ ಚಾತುರ್ಮಾಸದ ಶಾಖಾವ್ರತದಲ್ಲಿ ಮಾಡ್ತಕ್ಕಂಥ 2 ಅಡುಗೆಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗಾಗಲೇ ನಾನು ಸಪ್ಪನ್ ತವೆ ಮತ್ತು ಕಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹಾಗೆಯೇ ಇವತ್ತು ಸಂಡಿಗೆ ಪುಡಿ ಮತ್ತು ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣಂತೆ. ಮೊದಲನೇದಾಗಿ ಸಂಡಿಗೆ ಪುಡಿ ಮಾಡೋದಕ್ಕೆ 1 ಗಂಟೆ ಮುಂಚೆನೇ ಕಡಲೆಬೇಳೆನ ನೆನೆ ಹಾಕಿರಬೇಕು. ಈ ಥರ ನೆಂದಿರುವ ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ನಾವು ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬಾರ್ದು ಸ್ನೇಹಿತರೆ, ತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ ನಾನೀಗ. ಈ ಥರ ತರಿಯಾಗಿ ಕಡಲೆಬೇಳೆಯನ್ನು ರುಬ್ಕೋಬೇಕು. ನಾವೀಗ ಆಂಬೋಡೆಗೆಲ್ಲ ರುಬ್ತೀವಲ್ವ, ಅದೇ ಥರನೇ ರುಬ್ಕೋಬೇಕು. ಆಮೇಲೆ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಡಲೆ ಹಿಟ್ಟು ತೊಗೋಬೋದು, ಇಲ್ಲಾಂದರೆ ಹುರ್ಗಡ್ಲೆ ಹಿಟ್ಟನ್ನು ತೊಗೋಬೋದು, ಇಲ್ಲಾಂದರೆ ಉದ್ದಿನ ಹಿಟ್ಟನ್ನು ತೊಗೋಬೋದು. ಉದ್ದಿನ ಹಿಟ್ಟು ಹೇಗೆ ಅಂತಂದರೆ, ಉದ್ದಿನ ಬೇಳೆ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಆ ಹಿಟ್ಟನ್ನು ತೊಗೋಬೋದು. ಈ ವಡೆ ಎಲ್ಲ ಮಾಡ್ತೀವಲ್ವ, ಉದ್ದಿನ ಬೇಳೆ ವಡೆ, ಆ ಹಿಟ್ಟು. ಈ ಥರ ನಾವು ಹಿಟ್ಟು ನಿಮಗೆ ಯಾವುದು ಬೇಕೋ ಅದನ್ನು ತೊಗೋಬೋದು. ಒಂದೊಂದು ಸಲ ಒಂದೊಂದು ಹಿಟ್ಟಲ್ಲೂ ನೀವು ಹಿಟ್ಟನ್ನು ಮಾಡ್ಕೋಬೋದು. ಈ ಥರ ಹಿಟ್ಟನ್ನು ತೊಗೊಂಡು ಇದಕ್ಕೆ ಮೊಸರನ್ನು ಹಾಕಬೇಕು. ನಿಮಗೆ ಎಷ್ಟು ಹದದಲ್ಲಿ ಬೇಕಾಗುತ್ತೋ ನೋಡಿಕೊಂಡು, ಕೆಲವೊಬ್ಬರು ಗಟ್ಟಿ ಮಾಡ್ಕೊತಾರೆ, ಕೆಲವೊಬ್ಬರು ನೀರಾಗಿರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಹಿಟ್ಟನ್ನು ಮೊಸರಲ್ಲಿ ಕಲಿಸ್ಕೋಬೇಕು. ಆಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋಬೋದು. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಜೀರಿಗೆಯನ್ನು ಹಾಕ್ಕೋಬೇಕು. ನಾನಿಲ್ಲಿ 1-1.5 ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಮತ್ತು ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹೀಗೆ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಕಾಳು ಮೆಣಸು ಪುಡಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೀಟೂ ಆಗೋಲ್ಲ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಈ ಥರ ಎಲ್ಲ ಹುರ್ಕೊಂಡ್ಮೇಲೆ ಅದನ್ನು ನಾವು ಹಿಟ್ಟಿಗೆ ಒಂದು ಸ್ವಲ್ಪ ತೆಕ್ಕೊಂಡ್ಬಿಡೋಣ. ಒಗ್ಗರಣೆನ ಹಿಟ್ಟು ಕಲಸಿಟ್ಕೊಂಡಿದ್ವಲ್ವ ಮೊಸರಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ತೆಕ್ಕೊಂಡ್ಬಿಟ್ಟು ಮಿಕ್ಕಿದ ಎಣ್ಣೆಗೆ ಅಥವಾ ತುಪ್ಪಕ್ಕೆ ನಾವು ಈ ಥರ ರುಬ್ಬಿದ್ವಲ್ವ ತರಿಯಾಗಿ ಕಡಲೆಬೇಳೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣಂತೆ. ಈ ಥರ ಸಂಡಿಗೆ ಪುಡಿ ಏನು ಮಾಡ್ತೀವಲ್ವ, ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ತೀವಲ್ವ, ಅದು ಸ್ವಲ್ಪ ಜಾಸ್ತಿ ಇರಬೇಕು ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಕರೆದಿರೋ ಥರ ಆಗಬೇಕು ಸಂಡಿಗೆ ಪುಡಿ. ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ಗರಿಯಾಗಿ ಆಗಬೇಕು. ಸಂಡಿಗೆ ತಿಂದರೆ ನಮಗೆ ಯಾವ ಫೀಲಿಂಗ್ ಆಗುತ್ತೋ ಅದೇ ಥರ ಸಂಡಿಗೆ ಪುಡಿಯನ್ನು ನಾವು ಹುರಿಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಕಾಳು ಮೆಣಸು ಪುಡಿ ಆಗಲೇ ಹಾಕಿದ್ದೀವಲ್ವ ಖಾರಕ್ಕೆ, ನೀವು ಬೇಕಾದ್ರೆ ಒಂಚೂರು ಆಮ್ಚೂರು ಪೌಡ್ರನ್ನು ಉದುರಿಸ್ಕೋಬೋದು. ಈ ಥರ ನೋಡಿರಿ ಎಷ್ಟು ಗರಿಯಾಗಿ ಆಗಿದೆ ಸಂಡಿಗೆ ಪುಡಿ. ಇದು ರೆಡಿಯಾಗಿದೆ. ಈಗ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಬರೀ ಬಾಯಿಂದನೇ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಚಪಾತಿ ಜೊತೆ, ಪೂರಿ ಜೊತೆ, ತಾಲಿಪಿಟ್ಟು, ಈ ಥರ ನಾವು ಏನು ಬೇಕಾದರೂ ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ತಿನ್ಬೋದು. ಒಂದೊಂದು ದಿನ ಹಿಟ್ಟು ಮಾಡ್ಕೊಳ್ಳೋದು, ಒಂದೊಂದು ದಿನ ಈ ಥರ ಬೇರೆ ಬೇರೆ ವೆರೈಟಿಯಾಗಿ ನಾವು ಅಡುಗೆಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಇದಕ್ಕೆ ನಾನು ಹಿಟ್ಟಿಗೆ ಉಪ್ಪು ಹಾಕಿರಲಿಲ್ಲ, ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈಗ ನೋಡಿರಿ 2 ಅಡುಗೆ ರೆಡಿ ಆಯಿತು. ಒಂದು ಹಿಟ್ಟು ಮತ್ತು ಸಂಡಿಗೆ ಪುಡಿ. ಹೇಳಿದ್ನಲ್ಲ, ನೀವು ಯಾವ ಹಿಟ್ಟಿನಿಂದಾದರೂ ಹಿಟ್ಟನ್ನು ಮಾಡ್ಕೋಬೋದು. ಉದ್ದಿನ ಹಿಟ್ಟು ಈ ಥರ. ಇದು ಮೆಂತ್ಯದ ಹಿಟ್ಟು. ನಿಮಗಾಗಲೇ ನಾನು ಮೆಂತ್ಯದ ಹಿಟ್ಟಿಂದ ವಿಡಿಯೋ ಹಾಕಿದ್ದೀನಿ. ಇದಕ್ಕೆ ಮಾತ್ರ ಅರಿಶಿಣ ಪುಡಿ ಮತ್ತು ಮೆಂತ್ಯವನ್ನು ಹಾಕಬಾರ್ದು. ಈ ವ್ರತಕ್ಕೆ ಅರಿಶಿನ ಪುಡಿ ಮೆಂತ್ಯ 2 ಬರೋದಿಲ್ಲ. ನೀವೆಲ್ಲ ಬೇಳೆಗಳನ್ನು ಕಲಸಿ ಪುಡಿ ಮಾಡಿ ಜೀರಿಗೆ ಹಾಕ್ಕೊಂಡು ಮೆಂತ್ಯದ ಹಿಟ್ಟನ್ನು ಮಾಡಿಟ್ಕೋಬೋದು. ಹೀಗೆ ಹಿಟ್ಟು ಮತ್ತು ಸಂಡಿಗೆ ಪುಡಿ ರೆಡಿ ಆಯಿತು. ಸಂಡಿಗೆ ಪುಡಿ ಅಂತೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ಟ್ರೈ ಮಾಡಿರಿ. ಕೆಲವರು ತೊಗರಿ ಬೇಳೆಯಲ್ಲೂ ಮಾಡ್ತಾರೆ, ಕೆಲವರು ಕಡಲೆಬೇಳೆಯಲ್ಲಿ ಮಾಡ್ತಾರೆ. ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ರುಬ್ಕೊಂಡು ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡು ವಡೆಗಳನ್ನು ಮಾಡ್ಕೋಬೋದು. ಆಂಬೊಡೆ ಅಂತೀವಲ್ವ, ಅದನ್ನು ಮಾಡ್ಕೋಬೋದು. ಉದ್ದಿನ ಹಿಟ್ಟಲ್ಲಿ ವಡೆಯನ್ನು ಮಾಡ್ಕೋಬೋದು. ಉದ್ದಿನ ವಡೆ ಮಾಡ್ತೀವಲ್ವ, ಥರ ವಡೆಯನ್ನು ಮಾಡ್ಕೋಬೋದು. ತುಂಬ ವೆರೈಟೀಸ್ ಮಾಡ್ಬೋದು ಸ್ನೇಹಿತರೆ. ಅಡುಗೆ ಒಂದು ಬಂದರೆ ಸಾಕು, ನಮಗೇನು ಹೊಸ ಅಡುಗೆಗಳು ತೋಚುತ್ತೋ ಅದನ್ನು ಮಾಡ್ಕೋಬೋದು. ಖಾರಕ್ಕೆ ಮಾತ್ರ ಮೆಣಸು ಜೀರಿಗೆ ಅಷ್ಟೇ ಬಳಸಬೇಕು. ಹೀಗೆ ತುಂಬ ವೆರೈಟೀಸ್ ಅಡುಗೆಗಳನ್ನು ಮಾಡಿಕೊಂಡು ಒಂದೊಂದು ದಿವಸ ಒಂದೊಂದು, ದಿನನಿತ್ಯ ಒಂದೇ ಥರ ಅಡುಗೆ ತಿನ್ನೋದಕ್ಕೂ ಬೇಸರ ಆಗುತ್ತೆ. ಅವಾಗವಾಗ ಈ ಥರ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಕೋಬೋದು. ಸ್ವೀಟ್ಗಳನ್ನಂತೂ ನೀವು ಧಾರಾಳವಾಗಿ ಮಾಡ್ಕೋಬೋದು. ಹಾಲು, ಬೆಣ್ಣೆ, ತುಪ್ಪ, ಎಣ್ಣೆ, ಮೊಸರು, ಮಜ್ಜಿಗೆ ಎಲ್ಲವನ್ನು ಈ ಒಂದು ವ್ರತದಲ್ಲಿ ಬಳಸ್ಬೋದು. ಸ್ವೀಟ್ಗಳಿಗೆ ಮಾತ್ರ ಏಲಕ್ಕಿ ಪುಡಿ ಬಳಸೋದಕ್ಕೆ ಬರೋದಿಲ್ಲ. ಮತ್ತು ಖಾರದ ಪದಾರ್ಥಗಳಿಗೆ ಶುಂಠಿ, ಅರಿಶಿನ
ಈ ಥರದ ಪದಾರ್ಥಗಳು ಬರೋದಿಲ್ಲ. ಈ ಥರ ರುಚಿಯಾದಂತಹ ಹಿಟ್ಟು ಮತ್ತು ಸಂಡಿಗೆ ಪುಡಿಯನ್ನು ಶಾಖಾವ್ರತದಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇನ್ನೂ ಕೆಲವೊಂದು ಅಡುಗೆಗಳನ್ನು ತೋರಿಸ್ತಾ ಹೋಗ್ತೀನಂತೆ, ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.